ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂತಹ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಸದ್ಯ ತನಿಖೆ ಚುರುಕಾಗ್ತಾ ಇದೆ. ಪೊಲೀಸರು ಬೇರೆ ಬೇರೆ ಆಯಾಮಗಳ ಮೇಲೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಮಂಗಳೂರಲ್ಲಿ ಸಂಭವಿಸಿದಂತಹ ಬಾಂಬ್ ಬ್ಲಾಸ್ಟ್ ಏನಿದೆ, ಆ ಕುಕ್ಕರ್ ಬಾಂಬ್ ಬ್ಲಾಸ್ಟ್, ಅದಕ್ಕೂ ಇದಕ್ಕೂ ಲಿಂಕ್ ಏನಾದರೂ ಇದೆಯಾ ಅನ್ನೋ ಆಯಾಮದ ಮೇಲೆಯೂ ಕೂಡ ತನಿಖೆ ಆಗ್ತಾ ಇದೆ. ಯಾಕಂತಂದ್ರೆ ಕುಕ್ಕರ್ ಸ್ಫೋಟಕ್ಕೆ ಬಳಸಿದಂಥ ವಸ್ತುಗಳೇ ಇಲ್ಲಿಯೂ ಕೂಡ ಬಳಕೆಯಾಗಿದೆ. ಅಲ್ಲಿ ಡಿಟೋನೇಟರ್ ಬಳಕೆ ಆಗಿದ್ರೆ ಇಲ್ಲಿ ಬಲ್ವಾ ಫಿಟ್ಮೆಂಟ್ ಬಳಕೆಯಾಗಿದೆ. ಮಂಗಳೂರು ಪ್ರಕರಣಕ್ಕೂ ಬೆಂಗಳೂರು ಪ್ರಕರಣಕ್ಕೂ ಸಾಮ್ಯತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾರ್ಡ್ ಪ್ಲಾಸ್ಟಿಕ್ನಿಂದ ಟಿಫನ್ ಬಾಕ್ಸ್ ಅನ್ನ ತಯಾರಿ ಮಾಡಲಾಗಿದೆ. ಸ್ಫೋಟದ ತೀವ್ರತೆಯನ್ನು ಹೆಚ್ಚಿಸೋದಕ್ಕೆ ಈ ಪ್ಲಾಸ್ಟಿಕ್ ಅನ್ನು ಬಳಸಲಾಗಿದೆ. ಸೊ ಎರಡೂ ಘಟನೆಗೂ ಸಿಮಿಲಾರಿಟಿ ಇರೋದ್ರಿಂದ ಅಲ್ಲಿ ಮಾಡಿದವರೇ ಇಲ್ಲೂ ಮಾಡಿರಬಹುದು ಅನ್ನುವಂಥ ಸಂಶಯವೊಂದು ಈಗ ಸೃಷ್ಟಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಮಂಗಳೂರು ಕೇಸಲ್ಲಿ ಸಂಬಂಧಿಸಿದಂತೆ ಕುಕ್ಕರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಶಾರಿಕ್ ಎಂಬಾತನನ್ನ ಅರೆಸ್ಟು ಕೂಡ ಮಾಡಲಾಗಿತ್ತು. ಯಾಕಂತಂದ್ರೆ ಆತನು ಕೂಡ ಬಾಂಬ್ ಇಟ್ಟವನು ಕೂಡ ಅಲ್ಲಿ ಗಾಯಗೊಂಡಂತ ಕಾರಣಕ್ಕಾಗಿ. ಸದ್ಯ ಮಂಗಳೂರಿನ ಬ್ಲಾಸ್ಟಿಗೂ ಬೆಂಗಳೂರಲ್ಲಿ ನಿನ್ನೆ ಸಂಭವಿಸಿದಂಥ ಬ್ಲಾಸ್ಟಿಗೂ ಸಾಮ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಏನು ಕೊಡ್ತೀರಿ ಹೆಚ್ಚಿನ ಡೀಟೇಲ್ ಇದಕ್ಕೆ ಸಂಬಂಧಿಸಿ? ಖಂಡಿತ ರಕ್ಷತ್, ಮಂಗಳೂರಿನ ಕುಕ್ಕರ್ ಬ್ಲಾಸ್ಟಿಗೂ ಹಾಗೆಯೇ ಬೆಂಗಳೂರಿನ ಕೆಫೆ ಟ್ವಿನ್ ಬ್ಲಾಸ್ಟಿಗೂ ಸಾಮ್ಯತೆ ಇದೆ ಅನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇರೋದು. ಯಾಕಂದರೆ ಎರಡು ಪ್ಯಾಟರ್ನ್ಗಳು ನೋಡಿದರೆ ಒಂದೇ ಥರ ಇದ್ದಾವೆ, ಪ್ಯಾಟರ್ನ್ಗಳು ಒಂದೇ ಥರ ಇರುವಂಥದ್ದು. ಮತ್ತು ಮೆಟೀರಿಯಲ್ಸ್ಗಳು ಏನು ಯೂಸ್ ಆಗಿದೆ ಅದು ಕೂಡ ಅಲ್ಲೂ ಕೂಡ ಅದೇ ಮೆಟೀರಿಯಲ್ಸ್ ಯೂಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮಂಗಳೂರಲ್ಲಿ ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಅಲ್ಲಿ ಸಿಕ್ಕಿದಂಥ ಮೆಟೀರಿಯಲ್ಸ್ಗಳು ಒಂದು ರಂಜಕ, ಹಾಗೆಯೇ ಒಂದು ಜೆಲ್ ಥರದ ಒಂದು ವಸ್ತು ಸಿಕ್ಕಿತ್ತು. ಹಾಗೆಯೇ ಎಲ್ಲ ಈಗ ಬಾಂಬ್ಗಳಲ್ಲಿ ಬಳಸುವಂತಹ ನಟ್ಟು ಬೋಲ್ಟು ಹಾಗೆಯೇ. ಆದರೆ ಒಂದು ಇಲ್ಲಿ ಬಳಸಲಾಗಿದ್ದು ಈ ಮ್ಯಾಸ್ಟಿಕ್ ಅಂದರೆ ಬೆಂಕಿಪಟ್ಟಣದಲ್ಲಿ ಬೆಂಕಿ ಕಡ್ಡಿಲಿರುವಂಥ ಮದ್ದನ್ನು ಹೆಚ್ಚಾಗಿ ಮಂಗಳೂರು ಬ್ಲಾಸ್ಟಲ್ಲಿ ಬಳಸಲಾಗಿತ್ತು. ಹಾಗೆಯೇ ಡಿಟೋನೇಟರನ್ನು ಇಲ್ಲಿ ಬಳಸಲಾಗಿತ್ತು, ಟೈಮರನ್ನು. ಆದರೆ ಬೆಂಗಳೂರಲ್ಲಿ ಟ್ವಿನ್ ಬ್ಲಾಸ್ಟಲ್ಲಿ ಬಳಸಾದಂತೂ ಡೆಟೋನೇಟರ್ ಬಳಸಲಿಲ್ಲ, ಅಲ್ಲಿ ಬಲ್ಪ್ ಫಿಲಮೆಂಟನ್ನು ಬಳಸಿರುವಂಥದ್ದು. ಹಾಗೆಯೇ ಅಲ್ಲಿ ಕುಕ್ಕರ್ ಬದಲು ಒಂದು ಪ್ಲಾಸ್ಟಿಕ್ನ ಅಂದರೆ ಹಾರ್ಡ್ ಪ್ಲಾಸ್ಟಿಕ್ನ ಒಂದು ಟಿಫಿನ್ ಬಾಕ್ಸನ್ನು ಬಳಸಲಾಗಿದೆ. ಹೆಚ್ಚು ಅದಕ್ಕೆ ಇಂಪ್ಯಾಕ್ಟ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಥಿಕ್ ಅಂದರೆ ಹಾರ್ಡ್ ಪ್ಲಾಸ್ಟಿಕ್ನ ಒಂದು ಟಿಫಿನ್ ಬಾಕ್ಸನ್ನು ಬಳಸಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎರಡೂ ಪ್ಯಾಟರ್ನ್ಗಳು ಒಂದೇ ಇದ್ದಾವೆ ಅನ್ನೋ ಒಂದು ಮಾಹಿತಿ ಪೊಲೀಸರು ಈಗ ಕಲೆ ಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲೂ ಕೂಡ ದೃಷ್ಟಿಕೋನದಲ್ಲಿ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಒಂದು ಇಲ್ಲಿರುವಂತಹ ಕೆಲವು ಮಾಹಿತಿಗಳು ಅಂದರೆ ಮಂಗಳೂರಿನ ಏನು ತನಿಖೆ ಸಂದರ್ಭದಲ್ಲಿ ದೊರೆತಿದ್ದ ಮಾಹಿತಿಗಳು, ಅದು ಮತ್ತು ಶಿವಮೊಗ್ಗದಲ್ಲಿ ಏನು ಟ್ರಯಲ್ ಬ್ಲಾಸ್ಟ್ ಆಗಿತ್ತು ಅಲ್ಲೂ ಕೂಡ ಇರುವಂಥ ಕೆಲವು ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಇಲ್ಲಿಯ ಪ್ಯಾಟರ್ನ್ಗಳಿಗೆ ಈಗ ಸಿಂಕ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.